ಇದು ನಮ್ಮ ಕೊಟ್ಟೂರೇಶ್ವರ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಇಕೋ ಕ್ಲಬ್ ಅಡಿಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು. ಮುಖ್ಯೋಪಾಧ್ಯಾಯರಾದ ಶ್ರೀ ರಾಮನಗೌಡ, ದೈಹಿಕ ಶಿಕ್ಷಕರಾದ ಶ್ರೀ HY ಮಾಸ್ತಮ್ಮನವರ, ವಿಜ್ಞಾನ ಶಿಕ್ಷಕರಾದ ಲಕ್ಷ್ಮೀಕಾಂತ್ ಹೆರೂರು, ಮುತ್ತನಗೌಡ ಪಾಟೀಲ್, ವಿಶ್ವನಾಥ್ ಹಿರೇಮಠ್, ಜಗದೀಶ್ ಹಣವಾಳ ಮತ್ತು ಇತರ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘ ಗಂಗಾವತಿ ಆಶ್ರಯದ ಶ್ರೀ ಕೊಟ್ಟೂರೇಶ್ವರ ಕನ್ನಡ ಮಾಧ್ಯಮ ಅನುದಾನಿತ ಪ್ರೌಢಶಾಲೆಯಲ್ಲಿ ಇಂದು ಜೂನ್ 5 ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವುದರೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿ ಕುರಿತು ಮಾಹಿತಿಯನ್ನು ನೀಡಲಾಯಿತು. ಈ ವರ್ಷದ ಅಧಿಕೃತ ವಿಶ್ವ ಪರಿಸರ ದಿನಾಚರಣೆಯ ಒಂದು ಥೀಮ್ ಏನಂದರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಈಸ್ ದ ಅಫಿಷಿಯಲ್ ಥೀಮ್ ಆಫ್ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಪ್ರಕೃತಿಯಿಂದ ಸ್ಫೂರ್ತಿ ಪಡೆದ ಹವಾಮಾನದ ರಕ್ಷಣೆಗಾಗಿ ನಮ್ಮ ಭವಿಷ್ಯಕ್ಕಾಗಿ ಎಂಬ ವಿಷಯದ ಮೇಲೆ ಈ ವರ್ಷ ಒಂದು ಥೀಮನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ವರ್ಷದುದ್ದಕ್ಕೂ ಇಕೋ ಕ್ಲಬ್ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಈ ಒಂದು 2026 ಮತ್ತು 27ನೇ ಶೈಕ್ಷಣಿಕ ವರ್ಷವನ್ನು ನಮ್ಮ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಸೇರಿ ಅವರಿಗೆ ವಿದ್ಯಾರ್ಥಿಗಳಲ್ಲಿ ವ್ಯಕ್ತಿತ್ವ ರೂಪಿಸುವಲ್ಲಿ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಇದು ಈ ವರ್ಷದ ಮೊದಲನೇ ಶೈಕ್ಷಣಿಕ ಚಟುವಟಿಕೆ ವಿಶ್ವ ಪರಿಸರ ದಿನಾಚರಣೆಯೊಂದಿಗೆ ಆಚರಿಸಲಾಗಿದೆ. ಸಸ್ಯಗಳಂದ್ರೇನು ಕುರಿತುಕೊಂಡು ವಿದ್ಯಾರ್ಥಿಗಳಿಗೆ ತಿಳಿಸಿಪಡಿಸುವುದು ಹಾಗೂ ಸಸ್ಯಗಳಿಂದ ಭವಿಷ್ಯದಲ್ಲಿ ಏನು ಲಾಭ ಇದೆ, ಸಸ್ಯಗಳನ್ನು ಬೆಳೆಸೋದ್ರಿಂದ ಏನು ಅನುಕೂಲಗಳಿದೆ, ಹಸಿರೇ ಉಸಿರು, ಉಸಿರಿಂದ ಎಲ್ಲ ಈ ಜಗತ್ತು ತುಂಬಿಕೊಂಡಿದೆ, ಉಸಿರು ಮಧ್ಯೆ ಜಗತ್ತು ತುಂಬಿಕೊಂಡಿದೆ ಅನ್ನೋದನ್ನು ವಿದ್ಯಾರ್ಥಿಗಳು ತಿಳಿಪಡಿಸುವುದೇ ನಮ್ಮ ಮುಖ್ಯ ಉದ್ದೇಶ, ಈ ಗಿಡ ನೆಡುವ ಉದ್ದೇಶವಾಗಿದೆ. ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ನಮ್ಮ ಶಾಲೆಯಲ್ಲಿ ಈ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೆಚ್ಚು ಈ ಸಸ್ಯಗಳನ್ನು ನೆಡುವುದರ ಮುಖಾಂತರ ವಾತಾವರಣದಲ್ಲಿ ಈ ಗ್ರೀನ್ ಹೌಸ್ ಇಫೆಕ್ಟ್ ಏನು ಪರಿಣಾಮ ಉಂಟಾಗ್ತದಲ್ಲ, ಹೆಚ್ಚು ಈ ಸಸ್ಯಗಳನ್ನು ನೆಡೋದ್ರ ಮುಖಾಂತರ ಏನಪ್ಪ ಅಂದ್ರೆ ಆ ಒಂದು ಪರಿಣಾಮವನ್ನು ಹೋಗಲಾಡಿಸಿ ಉತ್ತಮ ಪರಿಸರದ ಸಂರಕ್ಷಣೆಗಾಗಿ ನಾವೆಲ್ಲ ಬದ್ಧರಾಗಿ ಉತ್ತಮ ಒಂದು ವಾತಾವರಣವನ್ನು ಕಲ್ಪಿಸಿಕೊಂಡು ನಾವೆಲ್ಲ ಒಂದು ಸಮಾಜದ ಒಳಿತಲ್ಲಿ ಚೆನ್ನಾಗಿ ಎಲ್ಲರೂ ಬದುಕೋಣ ಎಂಬ ನಿಟ್ಟಿನಲ್ಲಿ ಈ ಒಂದು ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡು ಆಚರಣೆ ಮಾಡ್ತಾಯಿದ್ದೀವಿ.